ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಮೂಡ ಪ್ರಕರಣದಲ್ಲಿ ಸಿಎಂ ಮೇಲೆ ಹೈಕೋರ್ಟ್ ತನಿಖೆಗೆ ಆದೇಶ ನೀಡಿದೆ. ನಿನ್ನೆಯಷ್ಟೇ ಈ ವಿಚಾರದಲ್ಲಿ ಹೈಕೋರ್ಟಲ್ಲಿ ವಿಚಾರಣೆ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಸಿಎಂ ಮುಖ್ಯಮಂತ್ರಿ ಅವ್ರ ಮೇಲೆ ಹೈಕೋರ್ಟ್ ವಿಚಾರಣೆಗೆ ಆದೇಶ ನೀಡಿದೆ. ಈ ಪ್ರಕರಣದಲ್ಲದೆ ಮತ್ಯಾವ ಪ್ರಕರಣದಲ್ಲಿ ನೀವು ವಿಚಾರಣೆ ಮಾಡ್ತೀರಾ? ಸೊ ಹಾಗಾಗಿ ವಿಚಾರಣೆ ನಡೆಯಲಿ ಅಂತ ಹೈಕೋರ್ಟ್ ಹೇಳಿದೆ. ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ಅವತ್ತಿಂದ ಇವತ್ತವರೆಗೂ ಸಹ ಹೇಳ್ಕೊಂಡು ಬರ್ತಾ ಇದ್ದಾರೆ, ನಾನು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ, ನನ್ನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ದೊಡ್ಡ ಕಪ್ಪು ಚುಕ್ಕೆ ಅಂತ. 40 ವರ್ಷ ರಾಜಕೀಯ ಜೀವನ ಇರಬಹುದು, ಆದರೆ ಆಗಿಂದ ಇಲ್ಲದೆ ಇರೋದು, ಆಗಿಂದ ಮಾಡ್ಕೊಂಡು ಬಂದಿರೋದು ಈಗ ಹೊರಗಡೆ ಬಂದಿರಬಹುದೇನೋ. ಒಟ್ಟಿನಲ್ಲಿ ಇದು ಒಂದು ರೀತಿಯಾದಂತಹ ದೊಡ್ಡ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಆದರೂ ಸಹ ಸಿದ್ದರಾಮಯ್ಯ ಅವರು ತನಿಖೆಗಷ್ಟೇ ಆದೇಶ ಮಾಡಿರೋದು ಕೋರ್ಟ್, ಪ್ರಾಸಿಕ್ಯೂಷನ್ಗಲ್ಲ. ನಾನು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ, ನನ್ನ ಜೊತೆ ಹೈಕಮಾಂಡ್ ಇದೆ, ಪಕ್ಷದ ಶಾಸಕರಿದ್ದಾರೆ, ಜನ ಇದ್ದಾರೆ, ಎಲ್ಲರೂ ಸಹ ನನ್ನ ಬೆನ್ನ ಹಿಂದೆ ಬಂಡಿ ಅಂತ ನನ್ನ ಬೆಂಬಲವಾಗಿ ನಿಂತಿದ್ದಾರೆ ಅಂತ. ಸೊ ಇನ್ನೊಂದು ಕಡೆ ನೋಡೋದಾದರೆ, ಏನಾದರೂ ಮಾಡಿ ಸಿ ಎಂ ಕಡೆಯಿಂದ ರಾಜೀನಾಮೆ ಕೊಡಿಸಲೇಬೇಕು, ಕಾಂಗ್ರೆಸ್ ಪಕ್ಷವನ್ನು ಬೀಳಿಸಲೇಬೇಕು, ಈ ರೀತಿಯಾಗಿ ವಿರೋಧ ಪಕ್ಷಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ರಾಜೀನಾಮೆ ಕೊಡಲೇಬೇಕು ಸಿದ್ದರಾಮಯ್ಯ ಅವರು ಅಂತ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಕೊಡೋ ಹಾಗಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಡಲಿ, ಅವರು ಈಗ ಜಾಮೀನಿನ ಮೇಲೆ ಹೊರಗಡೆ ಇರೋದು, ಅವರೇ ನೈತಿಕತೆ ಇಲ್ಲ, ಅವರೇ ಹೊರಗಡೆ ಇದ್ದಾರೆ, ಅವರೇ ರಾಜೀನಾಮೆ ಕೊಡ್ತಾ ಇಲ್ಲ, ಮತ್ತು ನಾನು ಯಾಕೆ ಕೊಡಬೇಕು, ನಾನು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ, ಅಂಥದ್ರಲ್ಲಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನಾನು ಯಾವುದೇ ರೀತಿಯಾದಂತಹ ರಾಜೀನಾಮೆ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಒಂದು ಕಡೆ ವಾದ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ನಿನ್ನೆ ನಡೆದಂತಹ ವಿಚಾರಣೆಯಲ್ಲಿ ಹೈಕೋರ್ಟ್ ಏನು ಹೇಳ್ತು, ಇದ್ರ ಬಗ್ಗೆ ನೋಡೋದಾದರೆ ವೀಕ್ಷಕರೇ, ಅರ್ಹತೆ ಇಲ್ಲದಿದ್ರೂ ಸಹ ಸಿ ಎಂ ಪತ್ನಿಗೆ 14 ಸೈಟು, ಸುಮಾರು 56 ಕೋಟಿ ಮೌಲ್ಯದ 14 ಸೈಟ್ ಹಂಚಿರೋದು ಮೇಲ್ನೋಟಕ್ಕೆ ಎಲ್ಲೋ ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ರು ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಇದಾದ ನಂತರ 3 ಎಕರೆಗಿಂತ ಹೆಚ್ಚು ಜಮೀನನ್ನು ಕಳ್ಕೊಂಡ್ರೆ ಯಾರೇ ಆಗಿರಬಹುದು, ಅವರು ಸರ್ಕಾರದಿಂದ 40 ಹಾಗೂ 60 ಅಂದರೆ 40 × 60 ಚದರ ಅಡಿಯ 2 ಸೈಟನ್ನು ಪಡ್ಕೊಳ್ಬೋದು. ಆದರೆ ಇಲ್ಲಿ 2 ಸೈಟ್ ಕೊಡೋದನ್ನು ಬಿಟ್ಟು 14 ನಿವೇಶ ನೀಡಿರೋದು ಎಲ್ಲೋ ಒಂದು ಕಡೆ ಅದು ಸಹ ಅಧಿಕಾರ ದುರ್ಬಳಕೆ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಈ ಒಂದು ಪ್ರಕರಣದಲ್ಲಿ ತನಿಖೆ ಮಾಡಲೇಬೇಕು, ತನಿಖೆ ಮಾಡಿ, ಇದಲ್ಲದೆ ಯಾವುದ್ರ ವಿರುದ್ಧ ನೀವು ತನಿಖೆ ಮಾಡ್ತೀರಾ ಅಂತ ಹೈಕೋರ್ಟ್ ಹೇಳಿದೆ. ಸೊ ನೋಡೋಣ ವೀಕ್ಷಕರ, ಈ ಒಂದು ಪ್ರಕರಣದಲ್ಲಿ ಏನಾಗಬಹುದು. ಒಂದು ವೇಳೆ ಏನಾದರೂ ಇದು ಪ್ರೂವ್ ಆದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಕೊಡಬೇಕಾಗುತ್ತಾ, ಇದೆಲ್ಲದಕ್ಕೂ ಉತ್ತರ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡೋ ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.